ಬಲರಾಮ ಹೇಗಿದ್ದ ಬಲರಾಮ ಸತ್ಯನಾಗಿ ನೀವು ಇಷ್ಟಪಟ್ಟಿದ್ರಿ. ಇವತ್ತು ಜಡ್ಜ್ಮೆಂಟ್ ಕೆಲವೊಂದ್ ಕಡೆ ಜನ ನೋಡ್ಕೊಂಡು ಬಂದಾಗ ತುಂಬಾ ಎಮೋಷನಲ್ ಮಾತಾಡಿದ್ರಿ. ಖುಷಿ ಆಗುತ್ತೆ ಸರ್. ಈ ದಿನಕ್ಕೆ ನಾವು ವರ್ಷಾನುಗಟ್ಲೆ ಕಷ್ಟಪಟ್ಟಿರ್ತೀವಿ. ಸೊ ಇದು ರಿಸಲ್ಟ್ ದಿನ. ಪಾಸ್ ಅಂದಾಗ ಒಂದ್ ಕಡೆ ಖುಷಿ ಆಗುತ್ತೆ, ಜಸ್ಟ್ ಪಾಸ್ ಅಂದಾಗ ಇನ್ನೊಂದು ಒಂಚೂರು ಇದಾಗತ್ತೆ. ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಅಂದಾಗ ಎಷ್ಟು ಖುಷಿ ಆಗುತ್ತೋ. ಇವತ್ತು ಆಲ್ಮೋಸ್ಟ್ ಒಂದು 95 ಎಷ್ಟು ಪರ್ಸೆಂಟೇಜ್ ನೀವ್ ಹೇಳ್ಬೇಕು, ಎಷ್ಟು ಪರ್ಸೆಂಟೇಜ್? 100. ಓಕೆ, 100% ಪಾಸ್ ಆಗಿದೀವಿ. ಸೊ ಇನ್ನು ಮುಂದೆ, ಯಾಕಂದ್ರೆ ನಾನು ಆಲ್ರೆಡಿ ನಮ್ಮ ನಿರ್ಮಾಪಕರಿಗೆ ಹೇಳಿದೆ, ಯಾಕಂದ್ರೆ ಇವತ್ತು ಫಸ್ಟ್ ಡೇ ಎಕ್ಸ್ಪೆಕ್ಟ್ ಮಾಡಬೇಡಿ, ಹೌಸ್ಫುಲ್ ಎಕ್ಸ್ಪೆಕ್ಟ್ ಮಾಡಬೇಡಿ, ಆಮೇಲೆ ಕ್ರೌಡ್ ಫಿಲ್ ಮಾಡೋದು ಇದೆಲ್ಲ ಬಂದು ಇದು ಮಾಡಿನೇ ಜನಕ್ಕೆ ನಂಬಿಕೆ ಹೋಗಿತ್ತು. ಮಾದೇವಾಗೂ ನಾವು ಏನೂ ಮಾಡ್ಲಿಲ್ಲ. ಫಸ್ಟ್ ಡೇ ಫ್ರೈಡೆ ಇಷ್ಟೇ ಇದ್ದಿದ್ದು, ಆಟೋಮೆಟಿಕ್ ಆಡಿಯನ್ಸ್ ರೇಸ್ ಆಗ್ತಾರೆ. ಯಾಕಂದ್ರೆ ಮನೆಯಿಂದನೇ ಒಬ್ರು ಪ್ರತ್ಯಕ್ಷ ಸಾಕ್ಷಿಯಾಗಿ ಸಿನಿಮಾ ನೋಡ್ಕೊಂಡ್ ಬಂದು ಚೆನ್ನಾಗಿದೆ ಅಂದ್ರೆ ಮಾತ್ರ ಜನ ವಾಪಸ್ ಬರ್ತಾರೆ ಅನ್ನೋದು ನನ್ಗೆ ಗ್ಯಾರಂಟಿ ಗೊತ್ತಿತ್ತು. ನಾನು ಅದಕ್ಕೆ ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದೆ, ಆರ್ಟಿಫಿಷಿಯಲ್ ಆಗಿ ಏನೂ ಮಾಡಬೇಡಿ, ಬಿಟ್ಬಿಡಿ. ಸಿನಿಮಾ ನೋಡ್ತಾರೆ, ಅವ್ರಿಗೆ ಇಷ್ಟ ಆಗತ್ತೆ. ಖಂಡಿತ ಇಷ್ಟ ಆದ್ಮೇಲೆ ಸ್ಯಾಟರ್ಡೆ ಸಂಡೇಯಿಂದ ಆ ಸಿನಿಮಾನೇ ಜನರನ್ನ ಒಳಗಡೆ ಕರ್ಕೊಂಡ್ ಬರುತ್ತೆ ಅಂತ ಹೇಳಿದ್ದೆ. ಸೊ ಆಲ್ರೆಡಿ, ಯಾಕಂದ್ರೆ ಇದು ನನಗೆ ಮಾದೇವಾಗಿಂತ ಡಬಲ್ ಓಪನಿಂಗ್ ಸಿಕ್ಕಿದೆ. ಸೊ ಮಾದೇವ ಒಂದು ನಂಬಿಕೆ ನನಗಿತ್ತು. ಮಾದೇವ ಓಪನಿಂಗ್ ಗಿಂತ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಡಬಲ್ ಓಪನಿಂಗ್ ಸಿಕ್ಕಿದೆ. ನನ್ಗೆ ಖುಷಿ ಇದೆ. ಅಂಡ್ ನೀವೆಲ್ಲರೂ ನೆನ್ನೆನೆ ನೋಡಿದಿರ ಅನ್ಸುತ್ತೆ ಸಿನಿಮಾ. ನಿಮ್ಗೇನ್ ಅನ್ಸ್ತು, ಹೇಗ ಅನ್ಸ್ತು ಹೇಳಿ. ಕರಾಳ ಕಥೆಯನ್ನ ಕಣ್ಮುಂದಿಟ್ಟು ಬೇಡ ರೌಡಿ ಒಂದೊಳ್ಳೆ ಸಂದೇಶ ಕೊಟ್ಟಿದೆ. ಈ ರೀತಿಯ ಸಿನಿಮಾ ತೆಗೆಯುವಾಗ ನಿಮ್ಗೆ ಎಷ್ಟು ಖುಷಿ? ಖಂಡಿತ ಖುಷಿ ಇದೆ ಸರ್. ಯಾಕಂದ್ರೆ ಸ್ಕ್ರಿಪ್ಟ್ ಇಂದ ವರ್ಕ್ ಮಾಡಿರ್ತೀನಿ ಅಂಡ್ ಆ ಪಾತ್ರವಾಗಿ ಜೀವಿಸಿದಾಗ ನಿಮ್ಗೆ ಅದು ತುಂಬಾ ಕಾಡ್ತಾ ಇತ್ತು. ನನ್ಗೆ ಎಷ್ಟೊಂದು ಇಂಟರ್ವ್ಯೂ, ಮೊನ್ನೆನು ಬಿ ಗಣಪತಿ ಸರ್ ಇಂಟರ್ವ್ಯೂ ಅಲ್ಲಿ ಅವ್ರು ಅದನ್ನೇ ಹೇಳಿದ್ದಾರೆ. ಅದಾದ್ಮೇಲೆ ನನ್ನ ಹತ್ರ ಇಂಟರ್ವ್ಯೂ ಆದ್ಮೇಲೆ ಅವ್ರು ಹೋಗಿ ಹೇಳಿರೋದೇನು ಅಂದ್ರೆ, ಬಹುಶಃ ವಿನೋದ್ ಪ್ರಭಾಕರ್ ಇನ್ನೂ ಬಲರಾಮನಿಂದ ಆಚೆನೆ ಬಂದಿಲ್ಲ, ಆತ ಇನ್ನೂ ಆ ಪಾತ್ರದಲ್ಲೇ ಜೀವಿಸ್ತಾ ಇದ್ದಾನೆ ಅನ್ನೋದು. ಸೊ ಖುಷಿ ಆಗತ್ತೆ. ಬಹಳಷ್ಟು ಜನ ಹೇಳ್ತಿದ್ದೇನು ಅಂದ್ರೆ, ಅಂಡರ್ ವರ್ಲ್ಡ್ ನ ಯಾಕೆ ಫ್ಯಾಂಟಸೈಸ್ ಮಾಡ್ತಿದ್ದೀರಾ, ನೀವ್ ಯಾಕೆ ಅಂಡರ್ ವರ್ಲ್ಡ್ ಸಿನಿಮಾಗಳನ್ನ ನೀವ್ ಯಾಕೆ ಹೀರೋಯಿಸಮ್ ತೋರಿಸ್ತೀರಾ, ಒಬ್ಬ ರೌಡಿನ ನೀವ್ ಯಾಕೆ ಸಮಾಜಕ್ಕೆ ಒಳ್ಳೆಯವನ್ ತರ ತೋರಿಸ್ತೀರಾ ಅಂತ ಹೇಳ್ತಿದ್ರು. ಬಟ್ ಒಬ್ಬ ರೌಡಿ ಇದೊಂದು ಚಕ್ರವ್ಯೂಹ ತರ ಒಳಗೆ ಅಂಡರ್ ವರ್ಲ್ಡ್ ಒಳಗಡೆ ಬಂದ್ರೆ ಎಂಡ್ ಏನಾಗತ್ತೆ ಅನ್ನೋದು ತೋರಿಸಿದೀವಿ. ಸೊ ಇದೊಂದು ಮಾರಲ್, ಒಂದು ಜನಕ್ಕೆ ಒಂದು ಒಳ್ಳೆ ಸಂದೇಶ ನೀಡುವ ತರದ್ದು. ಅಂಡ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ರಿಯಲಿಸ್ಟಿಕ್ ಒಂದಿಷ್ಟು ಸನ್ನಿವೇಶಗಳು ಬಂದಿದೆ, ಅಲ್ಲಲ್ಲಿ ಹೇಳ್ಕೊಂಡಿರ್ಬೋದು. ಬಟ್ ಆದ್ರೂ ತುಂಬಾ ಜನಕ್ಕೆ ಕನೆಕ್ಟ್ ಆಗಿದೆ ಹಳೆ ಬಲರಾಮಂದು ಸ್ಟೋರಿ. ಸೊ ಇವತ್ತು ಒಂದು ಒಳ್ಳೆ ಓಪನಿಂಗ್ ಸಿಕ್ಕಿದೆ. ಅಂಡ್ ಸುಪ್ರೀತ್ ಸರ್ಗೂ ಥ್ಯಾಂಕ್ಸ್, ಅಂಡ್ ಇಡೀ ಕರ್ನಾಟಕ ಜನತೆ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ತಮ್ಮೆಲ್ರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ಗೆ 100% ಹುಷಾರಿರ್ಲಿಲ್ಲ. ಹಾಸ್ಪಿಟಲ್ ಮಲಗಿದ್ದಾಗ ಬಹಳಷ್ಟು ಜನ ನೀವು ಬಂದು, ಕೆಲವರು ಅಲ್ಲಿ ಏನೋ ಒಂದು ರಾಂಗ್ ಮಾಡಿದ್ರು, ಬಹಳಷ್ಟು ಜನ ನಿಜಾಂಶ ಏನು ಅಂತ ತಿಳ್ಕೊಂಡು ಅದನ್ನ ಕರೆಕ್ಟ್ ಆಗಿ ಜನರಿಗೆ ತಲುಪಿಸಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ನನ್ಗೆ ಒಂದಿಷ್ಟು BP ಏರುಪೇರು ಆಗಿ, ಅದಾದ್ಮೇಲೆ ಒಂದ್ ಸ್ವಲ್ಪ ಅದರಿಂದ ಫ್ಲಕ್ಚುಯೇಷನ್ಸ್ ಗಳಾಗಿ ಮಾತೆಲ್ಲ ನಿಂತೋಗಿ ಅದು ತುಂಬಾನೇ ನನಗೆ ಎಫೆಕ್ಟ್ ಆಯ್ತು. ಸೊ ಈಗ್ಲೂ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಮೆಡಿಕೇಶನ್ ಎಲ್ಲ ಇದೀನಿ. ಬೆಳಗ್ಗೆ ಇಂಜೆಕ್ಷನ್ ಆಯ್ತು. ಸೊ ಹಾಗಾಗಿ ಒಂಚೂರು ಸುಸ್ತಿದೆ. ಐಲ್ ಬಿ ಬ್ಯಾಕ್ ಟು ಫಾರ್ಮ್. ಎಲ್ಲ ಮನುಷ್ಯನಿಗೂ ಹಂಗೆ ಅಲ್ವಮ್ಮ, ನಿಜ. ಆಕ್ಚುಲಿ ಏನು ಅಂದ್ರೆ, ಬೇರೆಯವ್ರಿಗೋಸ್ಕರ ಆಕ್ಚುಲಿ ವಿನೋದ್ ಪ್ರಭಾಕರ್ದು ಒರಿಜಿನಲ್ ಕ್ಯಾರೆಕ್ಟರ್ ಅದು. ನನಗೆ ಬಹಳ ಬಲರಾಮಂದ್ ಹತ್ರ ಆಯ್ತು ಆ ಫುಲ್ ಪಾತ್ರ. ಬೇರೆಯವ್ರನ್ನ ನಂಬ್ಕೊಂಡು ಈ ನಂಬಿಕೆ, ಬ್ಯಾಕ್ ಸ್ಟ್ಯಾಬಿಂಗ್ ಇದೆಲ್ಲ ಆಗತ್ತೆ. ರಿಯಲ್ ಲೈಫ್ ಅಲ್ಲೂ ಆಗಿದೆ ಸರ್. ಸಿನಿಮಾ ರಿಲೀಸ್ ವೇಳೆ ಈ ರೀತಿ ನಿಮ್ಗೆ ಆರೋಗ್ಯ ಎಷ್ಟು ಬೇಸರ ಆಯ್ತು ಅಂತ ಹೇಳಿದ್ರೆ, ಟ್ರೈಲರ್ ರಿಲೀಸ್ ಆಗಿಲ್ಲ, ನಿಮ್ಗೆ ನೋಡ್ಬೇಕು ಸಿನಿಮಾ ರಿಲೀಸ್ ವೇಳೆ ಅಂತ ತುಂಬಾ ಜನ ಕಾಯ್ತಾರೆ ಸರ್. ಈಗ ನಾನು ಮಾಧ್ಯಮದ ಮುಂದೆ ಹೇಳಿದಾಗ ಅದು ಸುಳ್ಳು ಅಂತ ಅನ್ಸ್ಬೋದು. ಬಟ್ ನಾನು ನಾನು ಜೀವಿಸೋದೇ ಸಿನಿಮಾ ಸರ್. ನನ್ನ ಮನೆಯವ್ರಿಗೆ ಗೊತ್ತದು. MRI ಸ್ಕ್ಯಾನ್ ಒಳಗಡೆ ನಾನು ಹೋಗಿರ್ಬೇಕಾದ್ರೆ ಅವತ್ತೇ ಕಳ್ಸಿದ್ರು. ಆ ಸೌಂಡ್ ಹೆಂಗಿರುತ್ತೆ ಅಂತ ಗೊತ್ತು. ಅದ್ರ ಒಳಗಡೆ ಹೋದಾಗ ನಿಮ್ಗೆ ಗೊತ್ತಿರುತ್ತೆ MRI ಸ್ಕ್ಯಾನ್ ಒಳಗಡೆ. ಆ ಟೈಮಲ್ಲೂ ನನಗೆ ಈ ತರ ಬಂದು ಮಲ್ಕೊಂಡಿದ್ದೀನಿ, ನನ್ ಪ್ರಚಾರ ಕೊರತೆ ಆಗತ್ತಲ್ವಾ ಅಂತ ಹೇಳಿ ನನ್ಗೆ ಅದೇ ಓಡ್ತಾ ಇತ್ತು. ಅದಾದ್ಮೇಲೆ ನಮ್ಮ ಸಾಂಗ್ ಒಂದು ತಲೆಗೆ ಹೋಗ್ತಿತ್ತು, ಆಲ್ ಓಕೆ ಸಾಂಗ್.